ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಡಿ-ಟ್ಯಾನ್ ರಿಮೂವ್. ತುಂಬಾ ಜನಕ್ಕೆ ಕಾಡ್ತಿರೋಂಥ ಸಮಸ್ಯೆ ಟ್ಯಾನ್. ತುಂಬಾ ಆಚೆ ಹೋಗ್ತೀರಾ, ಟ್ರಾವೆಲ್ ಮಾಡ್ತಿರ್ತೀರಾ, ಬಿಸಿಲಲ್ಲಿ ಹೋಗುವಂಥದ್ದಿರುತ್ತೆ, ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥವ್ರು ಇರ್ತಾರೆ, ಅಂಥವ್ರಿಗೆಲ್ಲ ಕಾಡ್ತಿರೋವಂಥದ್ದು ಡಿ-ಟ್ಯಾನ್ ಹೇಗೆ ರಿಮೂವ್ ಮಾಡ್ಕೋಬೇಕು, ಟ್ಯಾನ್ನ ಹೇಗೆ ರಿಮೂವ್ ಮಾಡ್ಕೋಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ನನಗೆ ರೀಸೆಂಟಾಗಿ ಇನ್ಸ್ಟೆಂಟಾಗಿ ಬರ್ತಿರೋ ಮೆಸೇಜಸ್ ಡಿ-ಟ್ಯಾನ್ ಬಗ್ಗೆ ಯಾವುದಾದ್ರೂ ಟಿಪ್ಸ್ ಇದ್ರೆ ಹೇಳಿ ಅನ್ನೋದಕ್ಕೋಸ್ಕರ ನಾನಿವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಗಾಯ್ಸ್, ಇವಾಗ ಈ ಡಿ-ಟ್ಯಾನ್ ಸ್ಕ್ರಬ್ ಏನಿದೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮ್ಮ ಮುಂದೆನೇ ತೋರಿಸ್ಕೊಡ್ತೀನಿ. ಡಿ-ಟ್ಯಾನ್ದು ಸ್ಕ್ರಬ್ ಯೂಸ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಅಂತಂದರೆ ನಿಮಗೆ ಪ್ರಾಡಕ್ಟ್ಗಳ ಬಗ್ಗೆ ಐಡಿಯಾನೇ ಸಿಗಲ್ಲ. ಅದಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ ಆ್ಯಂಡ್ ಆರ್ಡರ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈಗ ಓಪನ್ ಮಾಡಿದ್ದೀನಿ ನೋಡಿ, ನಾನು ಯೂಸ್ ಮಾಡಿರೋದಕ್ಕೆ ಪ್ರೂಫ್ ಆಲ್ಮೋಸ್ಟ್ ಖಾಲಿಯಾಗಿದೆ. ಸೊ ಇವಾಗ ಕ್ವಾಂಟಿಟಿ ಎಷ್ಟು ತಗೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ, ಮಾಮೂಲಿ ನೀವು ಸ್ಕ್ರಬ್ ಮಾಡ್ತೀರಲ್ವಾ, ಸೊ ಗೈಸ್ ಇವಾಗ ಫೇಸ್ಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ 2 ಫಿಂಗರ್ಸಿಂದ, ಫುಲ್ ಫಿಂಗರ್ಸಿಂದನೂ ಮಾಡ್ಕೋಬೋದು. ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ, ಸರ್ಕ್ಯುಲರ್ ಮೋಷನಲ್ಲಿ ಸ್ವಲ್ಪ ಟೈಟಾಗಿ ರಬ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ನೀಟಾಗಿ ಕಣ್ಣತ್ರ ಟಚ್ ಮಾಡಿಸ್ಕೋಬೇಡಿ. ಈ ಕ್ರೀಮ್ ಪರ್ಟಿಕ್ಯುಲರ್ ಇದೇನು ಸ್ಕ್ರಬ್ ಕ್ರೀಮ್ ಇದೆ ಇದರಲ್ಲಿ ಜಾಸ್ತಿ ಕೆಮಿಕಲ್ ಇರಲ್ಲ ಗೈಸ್, ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ. ನೀವು ವೀಕ್ಲಿ ಒನ್ಸ್ ಟ್ವೈಸ್ 2 ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು, 3 ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು. ನಿಮಗೆ ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ, ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದರೆ ನೀವು ಹಿಂದಿನ ನೈಟ್ ಇದನ್ನು ಯೂಸ್ ಮಾಡಿ, ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ. 2 to 3 ಮಿನಿಟ್ಸ್ ನೀವು ಇದೇ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದೇ ಥರ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ಕ್ರಬ್ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ಗೆ ಏನು ನಮಗೆ ಟ್ಯಾನ್ ಆಗಿರುತ್ತೆ ಅದು ರಿಮೂವ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ನೀವು ಚೆನ್ನಾಗಿ ಸ್ಕ್ರಬ್ ಮಾಡಾದ್ಮೇಲೆ ಇದನ್ನು 3 to 5 ಮಿನಿಟ್ಸ್ ಬಿಡಬೇಕಾಗತ್ತೆ. ಓಕೆನಾ? ಮೇಕ್ ಶೋರ್ 5 ಮಿನಿಟ್ಸ್ ಗೈಸ್ ಬಿಟ್ಬಿಡಿ. ನೋಡಿ ಚೆನ್ನಾಗಿ ಸ್ಕ್ರಬ್ ಆಗಿದೆ. ಸ್ಕ್ರಬ್ ಮಾಡಾದ್ಮೇಲೆ ಏನು ಮಾಡಬೇಕು, 5 ಮಿನಿಟ್ಸ್ ಬಿಟ್ಬಿಡಿ. ಗಾಯ್ಸ್ ಇವಾಗ ಸ್ಕ್ರಬ್ನ ನಾನು ರಿಮೂವ್ ಮಾಡಿಬಿಟ್ಟು ವಾಟರಲ್ಲಿ, ವಾರ್ಮ್ ವಾಟರಲ್ಲ, ಕೋಲ್ಡ್ ವಾಟರಲ್ಲಿ ಅದನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ವಾಶ್ ಮಾಡ್ಕೊಂಡು ಬಂದಮೇಲೆ ನಾವು ಫೇಸ್ನ ಹೇಗೆ ನೀಟಾಗಿ ಒರೆಸ್ಕೋಬೇಕು ಅದು ಮೇನ್ ಇಂಪಾರ್ಟೆಂಟು. ಟವಲ್ನ ಯಾವ ಥರ ಯಾವ ಪೋರ್ಷನಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಹೀಗೆ ಒರೆಸ್ಕೋತಾರೆ, ಆ ಥರ ಒರೆಸ್ಕೋಬೇಡಿ. ಈ ಥರ 2 ಹ್ಯಾಂಡ್ಸಲ್ಲಿ ಇಟ್ಕೊಂಡು ಈಗ ಜಸ್ಟ್ ಈಗ ಮಾಡಿ. ಓಕೆನಾ? ಈ ಥರ ಮಾಡಬೇಕು. ಯಾವತ್ತು ಸ್ಕಿನ್ನ ನಾವು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸ್ಕಿನ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಎಸ್ಪೆಷಲಿ ಫೇಸ್ ಸ್ಕಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಸಾಫ್ಟಾಗಿ ಈ ಥರ ಮಾಡ್ಕೋಬೇಕಾಗತ್ತೆ. ಸೊ ನೀವು ಫಸ್ಟ್ ಸ್ಟೆಪ್ಪಲ್ಲೇ ನೀವು ಸ್ಕಿನ್ ಕ್ಲಾರಿಟಿ ನೋಡಿ, ಆ ಕ್ಲಿಯರ್ ನೋಡಿ ಹೇಗಿದೆ ಅಂತ. ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆಯಾ, ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ? ಸೊ ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೆಕೆಂಡ್ ಸ್ಟೆಪ್ ಫೇಸ್ ಪ್ಯಾಕ್. ಡಿ-ಟ್ಯಾನ್ದು ಫೇಸ್ ಪ್ಯಾಕ್. ಇದು ಡಾಕ್ಟರ್ ರಶೀಲ್ ಅವ್ರದ್ದೇ. ನಂದು ಡಾಕ್ಟರ್ ರಶೀಲ್ ಅವ್ರದ್ದು ಯೂಸ್ ಮಾಡುವಂಥ 2 ಪ್ರಾಡಕ್ಟ್ಸ್ ಇದೆರಡೇ ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ಈ 2 ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ ಎಷ್ಟು ಖಾಲಿಯಾಗಿದೆ ಅಂತ. ಗೈಸ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಖಾಲಿಯಾಗಿದೆ. ಈ ಎಂಡಲ್ಲಿ ಕಾಣಿಸುತ್ತೆ ನೋಡಿ, ಆಲ್ಮೋಸ್ಟ್ ಆಗಿರಲಿ, ದಪ್ಪ ಲೇಯರಲ್ಲಿ ಇರಲಿ ಗೈಸ್. ಈ ಥರ ಅಪ್ಲೈ ಮಾಡ್ತಾ ಹೋಗಿ. ಫುಲ್ ಅಪ್ಲೈ ಮಾಡೋದು ನಾನು ವಿಡಿಯೋ ಹಾಕಲ್ಲ, ಬಿಕಾಸ್ ನಿಮಗೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ಫುಲ್ ಅಪ್ಲೈ ಮಾಡಿ ನಾನು ಮುಂದೆ ಬರ್ತೀನಿ. ಸೊ ಗೈಸ್ ಇವಾಗ ಓವರ್ ಆಲ್ ಫೇಸ್ಗೆ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ಡಿ-ಟ್ಯಾನ್ ಪ್ಯಾಕ್ನ. ಸೊ ನೀವು ನೆಕ್ಕಿಗೂ ಅಪ್ಲೈ ಮಾಡ್ಬೋದು, ಬ್ಯಾಕ್ ನೆಕ್ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಅದಕ್ಕೂ ಯೂಸ್ ಮಾಡ್ಬೋದು, ಹ್ಯಾಂಡಿಗೂ ಯೂಸ್ ಮಾಡ್ಬೋದು. ನಿಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಂತ ಅನಿಸುತ್ತೆ ನೀವು ಅಲ್ಲೆಲ್ಲ ಕ್ಲಿಯರಾಗಿ ಅಪ್ಲೈ ಮಾಡಿ ಎಷ್ಟು ನಿಮಿಷ ಬಿಡಬೇಕು ಅಂದರೆ ಮಿನಿಮಮ್ 20 ಮಿನಿಟ್ಸ್ ಬಿಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನೀವು ಅಪ್ಲೈ ಮಾಡಿದ ತಕ್ಷಣ ಇದನ್ನು ವಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಸೊ ಸ್ಕ್ರಬ್ ಮಾಡಿದಾಗ 10 ಮಿನಿಟ್ಸ್ ಬಿಡಿ,
ಈ ಕ್ರೀಮ್ ಏನು ಅಪ್ಲೈ ಮಾಡ್ತೀವಿ ಡಿ ಟ್ಯಾನ್ ರಿಮೂವಲ್ ಕ್ರೀಮ್ನ, ಆ ಕ್ರೀಮ್ನ ಯೂಸ್ ಮಾಡಿದಾಗ ನೀವು ಮಿನಿಮಮ್ 20 ಮಿನಿಟ್ಸ್ ಬಿಡಬೇಕಾಗತ್ತೆ. ಸೊ ತುಂಬ ಅರ್ಜೆಂಟ್ ಇದೆ, ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡ್ರು 20 ಮಿನಿಟ್ಸ್ ಬಿಡಲೇಬೇಕು. ನೀಟಾಗಿ ವರ್ಕ್ ಆಗಬೇಕು ಅಂದರೆ 20 ಮಿನಿಟ್ಸ್ ಬಿಡಿ. 20 ಮಿನಿಟ್ಸ್ ಬಿಟ್ಟಾದಮೇಲೆ ಇದನ್ನು ವಾಶ್ ಮಾಡ್ತೀರಲ್ವ, ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಫೇಸ್ ವಾಶ್ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಯಾವುದನ್ನು ಯೂಸ್ ಮಾಡಬೇಡಿ. ಯೂಸ್ ಮಾಡಬಾರ್ದು, ಕೆಮಿಕಲ್ ಯೂಸ್ ಮಾಡಬಾರ್ದು. ಡಿ ಟ್ಯಾನ್ ರಿಮೂವ್ ಆದಮೇಲೆ ಮಿನಿಮಮ್ ನೀವು ಏನಕ್ಕೆ ನೈಟ್ ಟೈಮ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಂದರೆ, ನೈಟ್ ಟೈಮ್ ಸ್ಕ್ರಬ್ ಆದಮೇಲೆ ಡಿ ಟ್ಯಾನ್ ಕ್ರೀಮ್ ಹಾಕೊಂಡಾದ್ಮೇಲೆ ನೀವು ವಾಟರಲ್ಲಿ, ಓನ್ಲಿ ವಾಟರಲ್ಲಿ ನೀವು ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಮಾಯಿಶ್ಚರೈಸರ್ ಹಾಕೊಂಡ್ಬಿಟ್ಟು ಮಲ್ಕೊಂಬಿಡಿ. ನಿಮಗೆ ಮಾಯಿಶ್ಚರೈಸರ್ ಯಾವುದಾದ್ರೂ ಗೊತ್ತಿಲ್ಲ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮೇಕಪ್ ವಿಡಿಯೋ ಏನಿದೆ ಸಿಂಪಲ್ ಮೇಕಪ್ ಲುಕ್, ಅದರಲ್ಲಿ ಮಾಯಿಶ್ಚರೈಸರ್ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಗಾಯ್ಸ್ 20 ಮಿನಿಟ್ಸ್ ಆಯಿತು. ಕೋಲ್ಡ್ ವಾಟರಿಂದ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಬೇಡಿ, ಓನ್ಲಿ ವಾಟರಲ್ಲಿ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಸಿ ದಿ ಗ್ಲೋ. ಟ್ಯಾನ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಸೊ ರಿಮೂವ್ ಮಾಡಾದಮೇಲೆ ಇಮಿಡಿಯೇಟಾಗಿ ಏನು ಮಾಡಬೇಕು, ಮಾಯಿಶ್ಚರೈಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸ್ಕಿನ್ಗೆ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಹೈಡ್ರೇಟ್ ಕೂಡ ಆಗುತ್ತೆ. ಎಸ್ಪೆಷಲಿ ಈ ಚಳಿಗಾಲದ ಟೈಮಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಸೊ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶೀಟ್ ಮಾಸ್ಕ್ ಇದ್ದರೂ ಫ್ರೂಟ್ಸ್ದು, ಪಪ್ಪಾಯ, ಬ್ಲೂಬೆರಿ, ವಾಟರ್ ಮೆಲೂನ್ ಶೀಟ್ ಮಾಸ್ಕ್ ಇದ್ದರೆ ಶೀಟ್ ಮಾಸ್ಕ್ನು 10 ಮಿನಿಟ್ಸ್ ಹಾಕಿ ಬಿಡಿ, ಓಕೆನಾ. ಸೊ ಎಸ್, ದಿಸ್ ಇಸ್ ದಿ ಫೈನಲ್ ಲುಕ್. ಸೊ ಟ್ಯಾನ್ ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಇಟ್ ವಿಲ್ ಟೇಕ್ ಮ್ಯಾಕ್ಸಿಮಮ್ 40 ಮಿನಿಟ್ಸ್ ಗೈಸ್. 40 ನಿಮಿಷದಲ್ಲಿ ನಿಮ್ಮದು ಡಿ ಟ್ಯಾನ್ ರಿಮೂವ್ ಆಗುತ್ತೆ. ಸಲೂನ್ಗೆ ಹೋದರೆ 1000 ರೂಪೀಸ್ ಖರ್ಚಾಗುತ್ತೆ ಪರ್ ಒನ್ ಟೈಮ್. ಬಟ್ ಇಲ್ಲಿ 500 ರೂಪೀಸ್ಗೆ ಕಂಪ್ಲೀಟಾಗಿ ನಿಮ್ಮ ಡಿ ಟ್ಯಾನ್ ರಿಮೂವ್ ಆಗುತ್ತೆ. ಗೈಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ ಅಂತ ಭಾವಿಸ್ತೀನಿ. ಇದೇ ಥರ ಬ್ಯೂಟಿ ಟಿಪ್ಸ್, ಟ್ಯಾನ್ ರಿಮೂವ್ ಆಗಿರ್ಬೋದು, ಹೋಮ್ ರೆಮಿಡೀಸ್ ಏನಾದರೂ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ಲರಿಗೂ ಯೂಸ್ ಆಗುತ್ತೆ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.